ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಮತ್ತೊಂದು ವ್ಲಾಗ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತೇನು ಖುಷಿ ವಿಷಯ ಅಲ್ಲ, ಬಂದ್ಬಿಟ್ಟು ನಾನು ಹಳೆ ವಿಡಿಯೋಲಿ ಹೇಳ್ತಿದ್ದೆ, ನೆಕ್ಸಾನಲ್ಲಿ ಒಂದು ಪ್ರಾಬ್ಲಮ್ಮು ತುಂಬ ಕಸ್ಟಮರ್ಸ್ ಹೇಳ್ತಾ ಇರೋದು ಬ್ಯಾಟ್ರಿ ಬೇಗ ಡ್ರೈನ್ ಆಗೋದು ಅಂತ. ಬಟ್ ನನಗೆ ಇದು ಆಲ್ಮೋಸ್ಟ್ 3 ವರ್ಷ ಆದಮೇಲೆ ಕಾಣಿಸ್ಕೊಂಡಿದೆ. ಮೇ ಬಿ ಕಂಪ್ನಿಯವರು 5 ವರ್ಷ ವಾರಂಟಿ ಅಂತ ಹೇಳ್ತಾರೆ, ಬಟ್ ಗೊತ್ತಿಲ್ಲ ನೆಕ್ಸಾನಲ್ಲೇ ಏನಕ್ಕೆ ಈ ಪ್ರಾಬ್ಲಮ್ಗಳು ಬೇಗ ಬ್ಯಾಟ್ರಿ ಡ್ರೈನ್ ಆಗೋದು ಅಂತ. ಸೊ ಅದರಿಂದ ಇವತ್ತು ನಾನು ಇಲ್ಲೇ ಒಂದು ಲೋಕಲ್ ಬ್ಯಾಟ್ರಿ ಅವ್ರನ್ನ ಕರೆದಿದ್ದೀನಿ, ಜಂಪರ್ ಹಾಕ್ಬಿಟ್ಟು ಸ್ಟಾರ್ಟ್ ಮಾಡೋಕ್ಕಾಗತ್ತಾ ಅಂತ ನೋಡೋಕ್ಕೆ. ಆಮೇಲೆ ಯಾವುದೇ ಕಾರ್ಗಳಲ್ಲಿ ಏನಾಗುತ್ತೆ ಅಂದರೆ, ನೀವು ಯಾರಾದರೂ ಜಂಪರ್ ಕರೆದ್ರೆ ಏನು ಹೇಳ್ತಾರೆ, ಇಲ್ಲ ಸರ್ ನೀವೇ ಪುಷ್ ಮಾಡಿ ಸ್ಟಾರ್ಟ್ ಮಾಡಿ ಅಂತಾರೆ. ಈಗಿರೋ ಎಲೆಕ್ಟ್ರಾನಿಕ್ಸ್ಗೆ ದಯವಿಟ್ಟು ಅದನ್ನು ಟ್ರೈ ಮಾಡೋಕ್ಕೆ ಹೋಗ್ಬಿಡಿ. ಸ್ಟೇರಿಂಗ್ ಲಾಕ್ ಆಗಿಬಿಟ್ಟಿರುತ್ತೆ, ನಿಮಗೆ ಇಂಜಿನ್ ಆನ್ ಮಾಡೋ ತನಕ ನಿಮಗೆ ಸ್ಟೇರಿಂಗಲ್ಲಿ ನಿಮಗೆ ಮೂಮೆಂಟೇ ಇರೋಲ್ಲ. ಸೊ ಯಾವ ಲಾಜಿಕ್ ಮೇಲೆ ಕೆಲವ್ರು ಹೇಳ್ತಾರೆ ಅಂತ ಗೊತ್ತಿಲ್ಲ. ಟಾಟಾದವ್ರು ಕಾಲ್ ಮಾಡಿದಾಗಲೂ ಶಾಕಿಂಗ್ಲಿ 3rd ಗೇರ್ಗೆ ಹಾಕ್ಬಿಟ್ಟು ತಳ್ಳಿ ಅಂತ ಅಂದರು ಗುರು. ಅದು ಹೆಂಗೇನು ಗೊತ್ತಿಲ್ಲ. ಆಮೇಲೆ ನಾನು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದೆ, ಹೆಂಗಾಗುತ್ತೆ ಸರ್ ಇದು ಸ್ಟೇರಿಂಗ್ ಲಾಕ್ ಆಗಿರುತ್ತೆ. ಸೊ ಸಾರಿ ಸರ್, ಆಮೇಲೆ ಹೇಳ್ತಾ ಇದ್ದಾರೆ ನಮ್ಮ ಬೈಕ್ಗೆ ಅಂದ್ಕೊಂಡೆ ಅಂತ. ಸೊ ಗೊತ್ತಿಲ್ಲ ನನಗೆ ಜಂಪರ್ ಹಾಕ್ಬಿಟ್ಟು ಸ್ಟಾರ್ಟ್ ಮಾಡ್ಬೋದಾ ಅಥವಾ ಬೇರೆ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ. ಸೊ ಅದೇ ಪ್ರೇ ಮಾಡ್ತಾಯಿದ್ದೀನಿ, ಬ್ಯಾಟ್ರಿ ಹೋಗಿಲ್ಲ ಅಂದರೆ ಸಾಕು ಸ್ಟಾರ್ಟ್ ಆಗೋದು. ಸೊ ಜಂಪರ್ ಅಂದರೆ ಬೇಸಿಕ್ಲಿ ಬಂದ್ಬಿಟ್ಟು ಇನ್ನೊಂದು ಬ್ಯಾಟ್ರಿ ತಂದಿರ್ತಾರೆ ಸ್ಪೇರ್ದು, ಅದ್ರ ಪಾಸಿಟಿವ್ ಫಸ್ಟ್ ಕನೆಕ್ಟ್ ಮಾಡಿಬಿಟ್ಟು ನೆಗೆಟಿವ್ ಕನೆಕ್ಟ್ ಮಾಡಿಬಿಟ್ಟು ಇದರಿಂದ ಅಲ್ಲಿಗೆ ಸಪ್ಲೈ ಕೊಟ್ಬಿಟ್ಟು ಆಮೇಲೆ ಅದನ್ನು ಚಾರ್ಜ್ ಮಾಡ್ತಾರೆ. ಅಂದರೆ ಡಿಸ್ಚಾರ್ಜ್ ಇರೋ ಬ್ಯಾಟ್ರಿನ ಚಾರ್ಜ್ ಆಗಿರೋ ಬ್ಯಾಟ್ರಿಯಿಂದ ಚಾರ್ಜ್ ಮಾಡ್ತಾರೆ. ಸೊ ಇದು ಜಂಪರ್ ಬಗ್ಗೆ. ಸೊ ಈಗ ನಾವು ಕೆಳಗಡೆ ಹೋಗ್ಬಿಟ್ಟು ಬಾಲಾಜಿ ಬ್ಯಾಟ್ರಿ ವರ್ಕ್ಸ್ ಅಂತ ಇಲ್ಲೇ ನಾಗದೇವನಹಳ್ಳಿ ಹತ್ರ ಇದೆ. ಸೊ ಅವ್ರನ್ನ ಕರೆದಿದ್ದೀನಿ, ನೋಡೋಣ ಹೆಂಗೆ ಮಾಡ್ತಾರೆ ಅನ್ನೋದು. ಫಸ್ಟು ಕೆಳಗಡೆ ಹೋಗ್ಬಿಟ್ಟು ನಿಮಗೆ ಪ್ರಾಬ್ಲಮ್ ಏನಂತ ತೋರಿಸ್ತೀನಿ ವೀಡಿಯೋಲಿ. ಆಮೇಲೆ ಇನ್ನೊಂದು ನೆಕ್ಸಾನ್ ಓನರ್ಸ್ಗೆ ದಯವಿಟ್ಟು ಈ ಥರ ಆದಾಗ ಇಮಿಡಿಯೇಟಾಗಿ ಗಾಡಿನ ನೀವು ಈ ಥರ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಆನ್ ಮಾಡೋದು ಅಥವಾ ಇಲ್ಲಿ ಡಿಸ್ಪ್ಲೇ ಆನ್ ಆಗೋ ತನಕ ವೆಯ್ಟ್ ಮಾಡೋದು, ಇದನ್ನೆಲ್ಲ ಮಾಡಿಬಿಡಿ. ನಾನು ಅದೊಂದು ಮಿಸ್ಟೇಕ್ ಮಾಡಿದೆ. ನನಗೆ ನೆನ್ನೆನೇ ಗೊತ್ತಿದ್ದರೆ ನಾವು ಏನು ಮಾಡ್ಬೋದು ಅಂದರೆ, ಡೈರೆಕ್ಟಾಗಿ ಹಿಂಗೆ ಬಂದ್ಬಿಟ್ಟು ಒಂದು ಸ್ಟೆಪ್ ಅಲ್ಲ, ಫುಲ್ ಹಿಂಗೆ ಹೊಡಿಬೇಕು. ಸೊ ಅವಾಗ ಸ್ಟಾರ್ಟ್ ಆಗಿಬಿಡುತ್ತೆ. ಬಟ್ ಈಗ ಆಲ್ರೆಡಿ ಡ್ರೈನ್ ಆಗಿಬಿಟ್ಟಿದೆ ನೋಡಿ, ನಾನು ಹಿಂಗೆ ಹೊಡಿತಾ ಇದ್ದೀನಿ. ಕಂಪ್ಲೀಟ್ ಡ್ರೈನ್ ಆಗಿದೆ. ಐ ಡೋಂಟ್ ನೋ ಏನು ಹೇಳ್ತಾರೆ ಅನ್ನೋದು. ಸೊ ನೋಡೋಣ, ಈಗ ಬರ್ತಾ ಇದ್ದಾರೆ ಬಾಲಾಜಿಯವರು. ನಾನು ಆಗಲೇ ಹೇಳ್ದಂಗೆ ಅದೊಂದು ಮಾತ್ರ ಇಟ್ಕೊಳ್ಳಿ. ಇಲ್ಲಿ ಬಂದ್ಬಿಟ್ಟು ನೀವು ಕೀ ಹಾಕ್ಬೇಕಾದ್ರೆ ಕೀ ಹಾಕ್ಬಿಟ್ಟು ಫುಲ್ಲು ನೀವು ಇಲ್ಲಿಂದ ಡೈರೆಕ್ಟಾಗಿ ಸ್ಟಾರ್ಟ್ ಮಾಡಿ. ಫಸ್ಟ್ ಟೈಮೇ ನಿಮ್ಗೆ ಗೊತ್ತಾಗಿದೆ ಬ್ಯಾಟ್ರಿ ಡ್ರೈನ್ ಆಗಿದೆ, ಒಂದು 20 ದಿನ ನಿಲ್ಲಿಸಿದ್ದೀನಿ ಅಂದರೆ ಎಲ್ಲ ಡಿಸ್ಪ್ಲೇ ಆನ್ ಮಾಡೋ ತನಕ ವೆಯ್ಟ್ ಮಾಡಬೇಡಿ. ಫಸ್ಟ್ ಯಾವ್ದಾದ್ರು ಇಲಿ ತಿಂದಿದೆ ನೋಡ್ಕೋಬೇಕು ವೈರ್ನ. ಪ್ಯಾಡಿಂಗ್ ಫುಲ್ ತಿಂದಿದೆ, ಬಟ್ ವೈರೇನು ತಿಂದಿಲ್ಲ. ಇಲ್ಲಿ ನೋಡಿ ಸ್ನೇಹಿತರೆ, ಟೈರ್ದು ಡ್ಯಾಂಪಿಂಗ್ ಮಾಡಿರ್ತಾರಲ್ಲ ಎಲ್ಲ ತಿಂದಾಕ್ಬಿಟ್ಟಿದೆ ಇಲಿಗಳು. ಆಮೇಲೆ ನಮ್ಮ ಫಾಗ್ ಲ್ಯಾಂಪ್ಸ್ಗೆ ಇಲ್ಲಿಂದ ಕನೆಕ್ಷನ್ ಹೇಳ್ಕೊಂಡಿದ್ವಿ, ಬಟ್ ಅದಕ್ಕೆ ಸ್ವಿಚ್ ಇದೆ, ಅದರದ್ದೆಲ್ಲ ಸಮಸ್ಯೆ. ಇದು ಕೋಲ್ಡ್ ಇರೋದ್ರಿಂದ ಈಗ ಕ್ಲೈಮೇಟು ನೀವು 3 ದಿನಕ್ಕೆ ಒಂದ್ಸಲ ಸ್ಟಾರ್ಟ್ ಮಾಡಲೇಬೇಕು ಗಾಡಿನ. ಸೊ ನೋಡೋಣ, ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನೋಡೋಣ, ಒಂದೇ ಅಟೆಂಪ್ಟಲ್ಲಿ ಎತ್ಕೊಂಡ್ಬಿಟ್ರೆ ಸಾಕು. ಇಲ್ಲ ಬ್ಯಾಟ್ರಿ ಹೋಗಿದ್ರೆ 3 ವರ್ಷಕ್ಕೆಲ್ಲ ಬ್ಯಾಟ್ರಿ ಹೋಗುತ್ತೆ ಗೊತ್ತಿಲ್ಲ. ಅದು ಆಗ್ಬಿಡ್ತು ಒಂದೇ ಕ್ಲಿಕ್ಗೆ ಸ್ಟಾರ್ಟು. ಇದರಿಂದ ಅದಕ್ಕೆ ಸ್ಟಾರ್ಟ್ ಮಾಡಿ. ಏನು ಸರ್ ಅದು ಒಂದು ಪಾಸಿಟಿವ್ ಕೊಟ್ಟಾ? ಇಲ್ಲ ಮುಂದಕ್ಕೆ ಮಾಡಿಲ್ಲ. ಇಲ್ಲಿ ವಯರು ಪಕ್ಕ ಇದೆಯಲ್ಲ, ಈ ಬ್ಯಾಟ್ರಿ 5700 ಆಫ್ಟರ್ ಎಕ್ಸ್ಚೇಂಜ್ ಆಗುತ್ತೆ. ಹೌದಾ? ಅದು ಅಮೇರೋ ಅಂದರೆ ಡೀಲ್ 15 ಅಂತ ಸೈಡ್ ಇದು ಯಾವ ಥರ ಇದು ಡ್ರೈ ಬ್ಯಾಟ್ರಿ ತಾನೇ ಇದು? ಡ್ರೈ ಬ್ಯಾಟ್ರಿ ಎಲ್ಲ ಇಲ್ಲ, ಒಳಗಡೆ ಇದೆಯಾ? ಫುಲ್ ಫ್ಲಾಟ್ ಇದೆ.
ಓಕೆ ಓಕೆ ಅದರೊಳಗೆ ಫಿಲ್ ಮಾಡ್ತಾರೆ. ಪಾಪ ದೇವರಂಗೆ ಬಂದ್ಬಿಟ್ಟು ಮಾಡಿಕೊಟ್ರು ಇಮಿಡಿಯೇಟಾಗಿ. ಯಾಕಂದರೆ ಮಧ್ಯಾಹ್ನ ಮೈಸೂರಿಗೆ ಹೋಗಿತ್ತು. ಈಗ ಬ್ಯಾಟ್ರಿ ಬಿಚ್ಕೊಂಡು ತೊಗೊಂಡೋಗಿ ಅಲ್ಲಿ ಜಂಪರೆಲ್ಲ ಮಾಡೋಕ್ಕಾಗಲ್ಲ. ಅವ್ರು ಅದನ್ನೇ ಹೇಳ್ತಿದ್ರು, ಟಾಟಾದಿದ್ದೊಂದು ಯಾವಾಗಲೂ ಸಮಸ್ಯೆ ಇದೆ. ಯಾಕಂದರೆ ಎಲ್ಲ ಕಾಂಪೋನೆಂಟ್ಸು ಡೈರೆಕ್ಟ್ ಬ್ಯಾಟ್ರಿ ಕೊಟ್ಟಿರ್ತಾರೆ ರಿಲೇಗಿಂತ ಅಂತ. ಮೇ ಬಿ ಏನು ಆಲ್ಟ್ರೇಷನ್ ಮಾಡಬೇಕಾದ್ರೂ ಅಥವಾ ನೀವೇನೋ ಹೆಡ್ಲೈಟ್ಸು ಆನ್ ಮಾಡಿ ಇಟ್ಕೊಂಡ್ರು ಇಂಜಿನ್ ಸ್ಟಾರ್ಟ್ ಮಾಡಿದೆ ಹೊಡೆಯುತ್ತೆ ಬ್ಯಾಟ್ರಿಗೇನೆ ಅಂತ. ಸೊ ನೋಡಿ, ಇನ್ನೂ ಬ್ಯಾಟ್ರಿ ಸಿಂಬಲ್ ಹಂಗೆ ಇದೆ. ಸೊ ಈಗ ಸದ್ಯಕ್ಕೆ ನಾವು ಒಂದು ರೌಂಡ್ ಹೋಗ್ಬಿಟ್ಟು ಸ್ವಲ್ಪ ಬ್ಯಾಟ್ರಿ ಸಿಂಬಲ್ ಹೋಗೋ ತನಕ ಗಾಡಿ ಹೊಡೆಯೋಣ. ಇದಕ್ಕೆ ಚಾರ್ಜ್ ಬಂದ್ಬಿಟ್ಟು 300 ರೂಪಾಯಿ ತೊಗೊಂಡ್ರು. ದಟ್ ಈಸ್ ಓಕೆ, ಐನೋ ಸಣ್ಣ ಕೆಲಸ. ಬಟ್ ಟೈಮ್ಗೆ ಅಲ್ಲಿಂದ ಬಂದು ಮಾಡಿಕೊಟ್ರಲ್ಲ. ಬಾಲಾಜಿ ಬ್ಯಾಟ್ರಿ ವರ್ಕ್ಸ್ ಅಂತ, ಫಾಲ್ಕಾನು ನಮ್ಮ ಚಿರ್ಕೆ ಶಾಪ್ ಆಪೋಸಿಟ್ಗಿದೆ. ಸೊ ನೀವೇನೋ ಕಾಂಟ್ಯಾಕ್ಟ್ ಮಾಡ್ಬೋದು, ಕೆಂಗೇರಿ ಸೈಡ್ ಇದ್ದರೆ. ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಈಗ ಒಂದು ರೌಂಡ್ ಹೋಗ್ಬಿಟ್ಟು ಹೋಯ್ತು ನೋಡಿ ಈಗ ಬ್ಯಾಟ್ರಿ ಸಿಂಬಲ್. ಸ್ಟಿಲ್ ನಾನು ಸ್ವಲ್ಪ ರನ್ ಮಾಡ್ತೀನಿ ಗಾಡಿನೀಗ. ನೋಡಿ, ಎಲ್ಲ ಡಿಸ್ಪ್ಲೇ ಎಲ್ಲ ಆಫ್ ಮಾಡಿದ್ದೀನಿ. ಇಲ್ಲಿರುವಂಥ ಲೈಟ್ಸ್ ಆಫ್ ಮಾಡಿದ್ದೀನಿ. ನಾನು ಮಾಡಿದ ಮಿಸ್ಟೇಕ್ ಮಾಡಬೇಡಿ. ವೀಡಿಯೋ ಬಿಗ್ನಿಂಗ್ ಹೇಳ್ದಂಗೆ ಎಲ್ಲ ಲೈಟ್ಸ್ ಆಫ್ ಮಾಡಿರಿ. ಈವನ್ ನಿಮ್ಮದೆಲ್ಲ ಇದು ಡೈರೆಕ್ಟ್ ಇದ್ರು ಇದನ್ನು ಆಫ್ ಮಾಡಿರಿ. ನಿಮ್ಮ ಕ್ಯಾಬಿನ್ ಲೈಟ್ಸ್ ಆಫ್ ಮಾಡಿರಿ. ಡೈರೆಕ್ಟಾಗಿ ಸ್ಟಾರ್ಟ್ ಮಾಡಿ. ಅಂದರೆ ಇದಕ್ಕೆ ವೆಯ್ಟ್ ಮಾಡ್ದೇ ಒಂದು 2 ಸಲ ಟ್ರಿಗರ್ ಮಾಡಿ ಗಾಡಿನ. ಆವಾಗ ಇಶ್ಯೂ ಸಾಲ್ವ್ ಆಗೋ ಸಾಧ್ಯತೆ ಇದೆ. ಇಲ್ಲಾಂದರೆ ಈ ಥರ ಜಂಪರ್ ತಂದುಬಿಟ್ಟು ಮಾಡಿಸ್ಬೇಕು ಸ್ನೇಹಿತರೆ. ಸೊ ಹೋಪ್ಫುಲಿ ಈ ವಿಡಿಯೋ ಏನಾದರೂ ಈ ಥರ ಸಮಸ್ಯೆಗೆ ಸಿಕ್ಕಾಕೊಂಡಿರೋರಿಗೆ ಇಷ್ಟ ಆಗುತ್ತೆ, ಸಾಲ್ವ್ ಆಗುತ್ತೆ ಈ ವಿಡಿಯೋ ನೋಡಿದ್ರೆ ಅಂತ ಅಂದ್ಕೋತೀನಿ. ಸೊ ಮತ್ತೆ ಮುಂದಿನ ವ್ಲಾಗ್ಸಲ್ಲಿ ಸಿಗೋಣ. ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿರಿ. ಮತ್ತು ಮುಂದಿನ ವ್ಲಾಗ್ಸಲ್ಲಿ ಸಿಗೋಣ. ಸೈನಿಂಗ್ ಆಫ್ ಫ್ರಮ್ ಮೋಟರ್ ಸಿಂಪಲ್ ಸುದ್ದಿ. ಟೇಕ್ ಕೇರ್, ಬಾಯ್.